ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಇವತ್ತಿನ ಕನ್ನಡ ರಾಜ್ಯೋತ್ಸವ ಆಚರಣೆ ಜಯನಗರದಲ್ಲಿ, ನಮ್ಮ ಜಯನಗರ ಕಚೇರಿಯ ಮುಂಭಾಗದಲ್ಲಿ ಮಾಡ್ತಾ ಇರುವಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಘುಪತಿ ಭಟ್ರೆ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದ ರಘು ಜಾಣಗೆರೆ ಅವರೇ, ಪಕ್ಷದ ಉಪಾಧ್ಯಕ್ಷರಾದ ಮಂಜುನಾಥ್ ರವರೇ, ಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀಮತಿ ಅಂಜಲಿ ಅವರೇ, ಇವತ್ತಿನ ಸಭೆಗೆ ಬಂದಿರುವಂತಹ ರಾಜ್ಯ ಕಾರ್ಯಕಾರಿ ಸಮಿತಿಯ ಪ್ರಣ್ಣಪ್ಪ ಗೌಡ್ರೆ, ಹಬೀಬ್ ರವರೇ, ಆರೋಗ್ಯ ಸ್ವಾಮಿ ಅವರೇ, ಜೀವನ್ ರವರೇ, ಮತ್ತಿದ್ದಾರಪ್ಪ, ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಕೆಆರ್ಎಸ್ ಪಕ್ಷದ ನೀವೇನಾ ಕೆಆರ್ಎಸ್ ಪಕ್ಷದ ಏನು ಕೇಳಿಸ್ತಿಲ್ಲ, ಕೆಆರ್ಎಸ್ ಪಕ್ಷದ ಈಗ ನಾನು ಈಗಾಗಲೇ ಬಹುತೇಕ ಒಂದಷ್ಟು ಮಾತಾಡಿದ್ದಾರೆ, ಒಂದಷ್ಟು ವಿಚಾರ ಮತ್ತೆ ನನಗೆ ಹೇಳ್ಬೇಕು ಅನ್ಸಿದೆ. ಅದಕ್ಕೆ ಮೊದಲು ನಾವೆಲ್ಲ ಒಂದು ಹಾಡು ಹೇಳೋಣ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಅಲ್ಲಿ ಯಾರು ಒಂದ್ 2-3 ಹೆಣ್ಮಗಳು ಹೇಳ್ತಾ ಇಲ್ಲ. ಮೈಚಳಿ ಬಿಟ್ಟು ಖುಷಿ ಖುಷಿಯಾಗಿ ಸಾಧ್ಯ ಆದ್ರೆ ಎತ್ತಿದ್ಕೊಂಡು ಚಪ್ಪಾಳೆ ಹಾಕೊಂಡು ತಾಳ ಹಾಕೊಂಡು ಹೇಳೋಣ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸತ್ತಂತಿಹರನು ಬಡಿದೆಚ್ಚರಿಸು, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಸತ್ತಂತಿಹರನು ಬಡಿದೆಚ್ಚರಿಸು, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ನೆಲದಲ್ಲಿ ಹರಸು. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಹೊರಗೆ ಕರ್ನಾಟಕ ಹೃದಯ ಶಿವ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, 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 ನೀನೇರುವ ಮಲೆ ಸಹ್ಯಾದ್ರಿ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಅದೇ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ಶ್ರೀಗಂಧದ ಮರ, ಶ್ರೀಗಂಧದ ಮರ, ನೀ ಮುಟ್ಟುವ ಮರ, ಶ್ರೀಗಂಧದ ಮರ, ನೀ ಕುಡಿಯುವ ನೀರ್, ಕಾವೇರಿ, ನೀ ಕುಡಿಯುವ ನೀರ್, ಕಾವೇರಿ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ, ಸಹ್ಯಾದ್ರಿ, ನೀ ಮುಟ್ಟುವ ಮರ, ಶ್ರೀಗಂಧದ ಮರ, ನೀ ಕುಡಿಯುವ ನೀರ್, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಕರಾಕಿ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಶೈತ್ಯ ಶಿವೇತರ ಕೃತಿಯಲ್ಲಿ, ಶೈತ್ಯ ಶಿವೇತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಮತಿಯಲ್ಲಿ, ಮೂಡಲಿ ಮಂಗಳ ಮತಿಮತಿಯಲ್ಲಿ, ಶೈತ್ಯ ಶಿವೇತರ ಕೃತಿಯಲ್ಲಿ, ಶೈತ್ಯ ಶಿವೇತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಮತಿಯಲ್ಲಿ, ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕಸ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ.
ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು 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 ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಎಲ್ರಿಗೂ ಸಾಧ್ಯವಾದಷ್ಟು ಮೈಸೂರಲ್ಲಿ ಬಿಟ್ಟಲ್ವಾ ಕೂತ್ಕೊಳ್ಳಿ ಸ್ವಲ್ಪ ನಗುತ್ತಾ ಖುಷಿಯಲ್ಲಿ ಏನಪ್ಪ ಇವತ್ತು ನಾವು ಮಾಡ್ತಾ ಇರೋದು ಶೋಕಾಚರಣೆನ ಸಂಭ್ರಮ ಅಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡೋದಕ್ಕೆ ಅರ್ಹತೆ ಪಡ್ಕೊಂಡಿರುವಂತಹ ಏಕೈಕ ರಾಜಕೀಯ ಪಕ್ಷ ಪಕ್ಷ. ನಾಡ ದ್ರೋಹಿಗಳು ಇರುವಂತಹ ಪಕ್ಷಗಳು ಮಾಡ್ತಾವಲ್ಲ ಕನ್ನಡ ರಾಜ್ಯೋತ್ಸವ, ಅದು ಕನ್ನಡಿಗರಿಗೆ ಮಾಡುವಂತಹ ದ್ರೋಹ. ಇವತ್ತು ರಾಜಕಾರಣಿಗಳು, ಪರಮ ಭ್ರಷ್ಟ ರಾಜಕಾರಣಿಗಳು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಅದಕ್ಕೆ ಅರ್ಥ ಇದೆಯಾ? ನಾಡ ಜನರ ಬದುಕನ್ನ ಹಾಳು ಮಾಡುವಂತವ್ರು ರಾಜ್ಯೋತ್ಸವ ಮಾಡಿದ್ರೆ ಅದಕ್ಕೆ ಅರ್ಥ ಇದೆಯೇನ್ರಪ್ಪ? ಆದ್ರೆ ಇವತ್ತು ರಾಜಕಾರಣಿಗಳು ಮಾತ್ರ ತಪ್ಪು ಮಾಡ್ತಿದಾರ. ನಮ್ಮ ಅಣ್ತಮ್ಮಂದ್ರು, ದೊಡ್ಡ ಚಿಕ್ಕಪ್ಪಂದ್ರು, ಮನೆಯಲ್ಲಿ ಹೆಣ್ಣು ಮಕ್ಕಳು, ಗಂಡಸರಿಗೆ ಲಿಕ್ಕರು, ಯಾರಯ್ಯ ಕುಕ್ಕರ್ ಪರವಾಗಿಲ್ಲ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಇದೇ ಜಾಗದಲ್ಲಿ 2023ರಲ್ಲಿ ನಾವು ಇದೇ ಜಾಗದಲ್ಲಿ ಮಾಡಿದ್ವಿ. ಸಾರ್ವಜನಿಕವಾಗಿ ಹಂಚ್ತೀವಿ ಅಂತ ಪತ್ರಿಕಾಗೋಷ್ಠಿ ಜೊತೆಗೆ ಹಂಚಿಕೆ ಎಲ್ಲ. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಎರಡು ಬೆಳೆದವರಿಗೆ ನಿಕ್ಕರು. ಮುನಿರತ್ನ 25,000 ನಿಕ್ಕರ್ಗಳನ್ನ ತರಿಸಿದ್ದ ತಮಿಳುನಾಡಿನಿಂದ. ಕಾಂಗ್ರೆಸ್ ಅಲ್ಲಿ ಇದ್ದಾವ 2023ರಲ್ಲಿ ಅಲ್ಲ 2018ರಲ್ಲಿ 2018ರಲ್ಲಿ ನಾವು ಸಭೆ ಮಾಡಿದ್ವಿ ಇದೇ ಜಾಗದಲ್ಲಿ. ಹೀಗೇನೆ ಮಾಡಿದ್ವಿ. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಗೌರವ, ಘನತೆ, ಸಮೃದ್ಧಿಯಿಂದ ಬದುಕೋದಿಕ್ಕಾಗ್ತಾ ಇಲ್ಲ ಅಂದ್ರೆ ಬಹುಸಂಖ್ಯಾತ ಜನ, ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿರೋರು, ನಗರಗಳಲ್ಲಿ ಸ್ಲಮ್ಗಳಲ್ಲಿರೋರು, ಕೂಲಿ ಮಾಡ್ತಾ ಇರೋರು, ಅವರು ಕನ್ನಡಿಗರಲ್ವೇನ್ರಪ್ಪ? ಕನ್ನಡಿಗರು ತಾನೆ. ಅವರು ನೆಮ್ಮದಿ, ಖುಷಿ, ಸಂತೋಷದ ಬದುಕ್ತಾ ಇದ್ದಾರಾ? ಅದಕ್ಕೆ ಯಾರು ಕಾರಣ? ರಾಜಕಾರಣಿಗಳನ್ನ ಗೆಲ್ಲಿಸೋರು ಯಾರು? ಜನ. ನಾವೆಲ್ಲ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಾವು ಜನಕ್ಕೆ ಅರ್ಥ ಮಾಡಿಸ್ಬೇಕು ಇವತ್ತು. ಇಲ್ಲ ನೀನು ಹೋಗ್ತಿರೋಣ. ಹಾಗಾಗಿ ಇವತ್ತು ಎಲ್ಲರ ಮೇಲೆ ವಿಶೇಷವಾಗಿ ನಾಡು ಕಟ್ಟಬೇಕು ಅಂತ ನಾವು ಯಾರು ಭಾವಿಸ್ಕೊಂಡು ತ್ಯಾಗ ಮಾಡ್ತಾ ಇದ್ದೀವೋ ನಮ್ಮೆಲ್ಲರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇಷ್ಟೊತ್ತನ್ನು ಮಂಜುನಾಥ್ ಮತ್ತೆ ರಘು ಜಾಣಗೆರೆ ಒಂದಷ್ಟು ವಿಚಾರ ಹೇಳಿದ್ರು. ಇವತ್ತು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಇದೇನ್ರಪ್ಪ? ನಾಮಕಾವಸ್ಥೆ. ಅದು ನಾಮಕಾವಸ್ಥೆ. ಕೇವಲ ದುಡ್ಡಿರುವಂತಹ ಒಂದು 200-300 ಕುಟುಂಬಗಳು ಇವತ್ತು ಇಡೀ ರಾಜ್ಯದ ರಾಜಕಾರಣವನ್ನ ಕಪಿಮುಷ್ಟಿಯಲ್ಲಿ, ಕಬಂಧ ಬಾಹುಗಳಲ್ಲಿ, ಮತ್ತೆ ಕಪಿಮುಷ್ಟಿ ಅಂದ್ರೆ ಅದೊಂಥರ ಏನು ಗೊರಿಲ್ಲಾ ಗ್ಲಾಸ್ ಅಂತಾರಲ್ವ, ಆ ತರದ ಗೊರಿಲ್ಲಾಗಳ ಮುಷ್ಟಿಯಲ್ಲಿ ಅಂತ ಹೇಳ್ತಾರಲ್ವ, ಆ ತರದ ಇಟ್ಕೊಂಡಿವೆ. ಅದೇ ಕಾರಣದಿಂದಾನೇ 5 ವರ್ಷಗಳಿಂದ ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆ ಆಗಿಲ್ಲ. 5 ವರ್ಷಗಳಿಂದ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗಿಲ್ಲ. ಬೇರೆ ಇನ್ಯಾರೋ ರಾಜಕಾರಣದಲ್ಲಿ ಚುನಾವಣೆಗಳಲ್ಲಿ ಗೆದ್ದು ಬಂದು ನಮಗೆ ಮುಂದಿನ MLA ಎಲೆಕ್ಷನ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಹಾಗಾಗಿ ಅಂತ ಚುನಾವಣೆಗಳೇ ಆಗಬಾರದು. ಕೇವಲ ನಾವು ದುಡ್ಡಿರುವಂತಹ ಕುಟುಂಬಸ್ಥರು, ವಂಶದವರು ಮಾತ್ರ ಇವತ್ತು ನಾವು ಚುನಾವಣೆಗಳಲ್ಲಿ ನಿಲ್ಲಬೇಕು ಅಂತ ಒಂದು ಪಿತೂರಿ ನಡೆದಿದೆ ನಮ್ಮ ರಾಜ್ಯದಲ್ಲಿ. ಅದರಿಂದನೇ ಇವತ್ತು ಕಾಂಗ್ರೆಸ್, ಬಿಜೆಪಿ, JDS ಪಕ್ಷದಲ್ಲಿ ಕಾರ್ಯಕರ್ತರು ಯಾರು ಇಲ್ಲ. ಇರೋದು ಯಾರು? ದಲ್ಲಾಳಿಗಳು, ಜೀತದಾಳುಗಳು. ಯಾರಣ್ಣ? ಜೀತದಾಳುಗಳು. ಇವತ್ತು ಅವರು ಆಯಾಯ ಕ್ಷೇತ್ರದ ಅವರ ಪಕ್ಷದ ಮುಖಂಡ ಯಾರಿದ್ದಾನೆ, MLAನೋ XMLAನೋ ಅಥವಾ ಮುಂದಕ್ಕೆ MLA ನಿಂತ್ಕೊಳ್ತಾನೋ, ಅವನ ಮನೆಗೆ ಜೀತ ಮಾಡುವಂತ ಜೀತದಾಳುಗಳು. ಅವರು ರಾಜಕೀಯ ಪಕ್ಷಗಳ ಸದಸ್ಯರು ಅಲ್ಲ, ಕಾರ್ಯಕರ್ತರು ಅಲ್ಲ. ಇವತ್ತು ಹಣದ ಮೇಲೆ ರಾಜಕಾರಣ ನಡೀತಾ ಇದೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹಲ್ಕ ಕೆಲಸ ಮಾಡೋದಿಕ್ಕೆ, ಲೋಫರು ಲುಚ್ಚ ಕೆಲಸ ಮಾಡೋದಿಕ್ಕೆ ಸಿದ್ಧವಾಗಿರುವಂತ ಯಾವನೋ ಒಬ್ಬ ಶ್ರೀಮಂತ. ಎಲ್ಲಾ ಶ್ರೀಮಂತರು ಅಲ್ಲ, ಎಲ್ಲಾ ಶ್ರೀಮಂತರು ಹಲ್ಕ ಕೆಲಸ ಮಾಡ್ತಾರೆ ಅಂತ ಮಾನ ಮರ್ಯಾದೆಯಿಂದ ಬದುಕೋರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಲ್ವಾ ಪ್ರಪಂಚದಲ್ಲಿ? ಆದ್ರೆ ಆಯಾಯ ತಾಲೂಕಲ್ಲಿ 100 ಕೋಟಿ ಇಟ್ಕೊಂಡು ಅಂದ್ರೆ ಹಣ ಹಂಚಿ, ಎಂಡ ಕುಡಿಸಿ, ಬಿರಿಯಾನಿ ತಿನ್ನಿಸಿ ಜನರನ್ನ ಹಾಳು ಮಾಡಿ ಹುಡುಗರಿಗೆ ತೀರ್ಥ ದೀಕ್ಷೆ
17-18 ವರ್ಷ ಆಗಿರುವಂತಹ ಹುಡುಗರಿಗೆ ಡಾಬಾಗಳಲ್ಲಿ ಬಾರ್ಗಳಲ್ಲಿ ತೀರ್ಥ ದೀಕ್ಷೆ ಕೊಡುವಂತಹ ಹಲ್ಕ ಕೆಲಸ ಮಾಡುವಂತಹ ವಂಶದವರು ಕುಟುಂಬದವರು ಮಾತ್ರ ಇವತ್ತು ಚುನಾವಣೆಗಳಲ್ಲಿ ಗೆಲ್ಲೋದಿಕ್ ಮುಂದೆ ಬರ್ತಾ ಇದ್ದಾರೆ, ನಿಲ್ಲೋದಿಕ್ ಮುಂದೆ ಬರ್ತಾ ಇದ್ದಾರೆ. ಯಾವ ಪಾರ್ಟಿಗಳಿಂದ? JCB ಪಾರ್ಟಿಗಳಿಂದ. ಮಿಕ್ಕ ಹಾಗೆ ಮಾನ ಮರ್ಯಾದೆ ಇರುವಂತಹ ಶ್ರೀಮಂತರು ರಾಜಕಾರಣದಲ್ಲಿದ್ರು, ಇವತ್ತು ಅವರು ರಾಜಕಾರಣದಲ್ಲಿ ಇಲ್ಲ. ಎಲ್ಲಾ ಶ್ರೀಮಂತರು ಕೆಟ್ಟವರಲ್ಲ, ಆದ್ರೆ ಶ್ರೀಮಂತನಾಗಿದ್ದುಕೊಂಡು ದರ್ಪ, ದೌರ್ಜನ್ಯ, ದುರ್ವರ್ತನೆ, ದುರ್ನಡತೆ, ದುರಾಚಾರ, ದುಷ್ಟ ಬುದ್ಧಿ ಇರುವಂತವರು ಮಾತ್ರ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು 200-250 ಕುಟುಂಬಗಳ ಕೈಯಲ್ಲಿ ಇವತ್ತು ನಮ್ಮ ರಾಜ್ಯದ ಪ್ರಜಾಪ್ರಭುತ್ವ ಅನ್ನುವಂತಹದ್ದು ಅಲ್ಲಿದೆ. ಇದನ್ನ ಡೆಮಾಕ್ರಸಿ ಅನ್ನಲ್ಲ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಪದ ಇದೆ, ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಕ್ಲಿಷ್ಟ ಅದು ಹೇಳೋದಕ್ಕೆ, ಆಲಿಗಾರ್ಕಿ ಅಂತ. ಅಂದ್ರೆ ಕೆಲವೇ ಕುಟುಂಬಗಳ ಕೈಯಲ್ಲಿ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕೆಲವೇ ಕುಟುಂಬಗಳ ಕೈಯಲ್ಲಿರುವಂತಹ ಆಡಳಿತ ಅಂತ. ಇವತ್ತು ರಷ್ಯಾದಲ್ಲಿ ಬೇರೆ ಬೇರೆ ಒಂದು 4-5 ದೇಶಗಳಲ್ಲಿ ಹಾಗೆ ಇರೋದು. ಹಾಗಾಗಿ ಅದನ್ನ ಬದಲಾಯಿಸೋದಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವಂತಹ ಏಕೈಕ ಪಕ್ಷ. ಇವತ್ತು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಯಾವ ರೀತಿ ಕನ್ನಡಿಗರ ಬದುಕನ್ನ ಕಟ್ಟಬೇಕು, ಇಲ್ಲಿ ಯಾವ ತರಹದ ಆಡಳಿತ ಸುಧಾರಣೆಗಳು ಬರಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅಂದ್ರೆ ಇಲ್ಲಿ ಯಾವೆಲ್ಲ ರೀತಿಯ ಕಾನೂನುಗಳು, ಕಾಯ್ದೆಗಳು ಬರಬೇಕು, ಜನ ಅಧಿಕಾರಿಗಳು, ವಿಶೇಷವಾಗಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಹೋರಾಟ ಮಾಡ್ತಾ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನ ಭಯ ಭೀತಿ ಇಲ್ಲದೆ ಚಲಾಯಿಸ್ತಾ ಇರುವಂತಹ ನಾಡ ಯೋಧರು ಎಲ್ಲಿದ್ದಾರೆ? ಹುಲಿಯ ಹೃದಯದ ಸೈನಿಕರಿವರು KRS ನವರು, ನಾಡ ಪ್ರೇಮಿಗಳು. ಹುಲಿಯ ಹೃದಯದ ಸೈನಿಕರಿವರು KRS ನವರು, ನಾಡ ಪ್ರೇಮಿಗಳು. ಹಾಗಾಗಿ ಬಹಳ ಗಂಭೀರವಾದ ಸಂದರ್ಭದಲ್ಲಿ ನಾವಿದ್ದೀವಿ ಇವತ್ತು. ನಮ್ಮ ರಾಜ್ಯ ಬೇರೆ ಯಾರಿಂದಲೂ ಬಯಸದಂತಹ ಒಂದು ದೊಡ್ಡ ಕೆಲಸವನ್ನ ಯಾರಿಂದ ಬಯಸ್ತಿದೆ? KRS ಪಕ್ಷ ಬಯಸ್ತಾ ಇದೆ. ಇವತ್ತು ನಮ್ಮ ರಾಜ್ಯದ 4ನೇ ಅತಿ ದೊಡ್ಡ ಪಕ್ಷ ಯಾವುದು? KRS ಪಕ್ಷ. ಇಲ್ಲಿ ಯಾರಿಗೂ ನಾವು ಹಣ ಕೊಟ್ಟು ಕರ್ಕೊಂಡು ಬಂದಿಲ್ಲ, ಹೆಂಡ ಕೊಡ್ತೀವಿ ಅಂತ ಹೇಳಿಲ್ಲ, ಬಿರಿಯಾನಿ ತಿನ್ನಿಸ್ತೀವಿ ಅಂತ ಹೇಳಿಲ್ಲ. ಆದ್ರೂ ರಾಜ್ಯಾದ್ಯಂತ ಸಾವಿರಾರು ಜನ ಇವತ್ತು KRS ಪಕ್ಷದ ಕಾರ್ಯಕ್ರಮಗಳಿಗೆ ಅಲ್ಲಲ್ಲೇ ಎದ್ದು ಬರ್ತಾ ಇದ್ದಾರೆ. ನೇರವಾಗಿ ಸರ್ಕಾರಿ ಕಚೇರಿಗಳಿಗೆ ನಮ್ಮ ಸಮವಸ್ತ್ರ ಹಾಕೊಂಡು ಹೋಗ್ತಾ ಇದ್ದಾರೆ. ಬಾಯಲ್ಲಿ ಸೀಟಿ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ ಹಿಡಿದು ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆಯುವಂತಹ ಅಕ್ರಮಗಳನ್ನ ನಿಲ್ಲಿಸಲಿದ್ದಾರೆ. ಆದರೆ ಈಗಾಗಲೇ ಹೇಳಿದಾಗೆ ನಮ್ಮ ಪಕ್ಷದ ಸಂಘಟನೆ ಈಗ ಬಹಳ ಮುಖ್ಯವಾದದ್ದು. ಬೆಳಗ್ಗೆ ನಾನು ಇಲ್ಲಿ ಕೂತಿರೋ ಜಾಗದಲ್ಲಿ 1200 ರೂಪಾಯಿ, ಒಬ್ರು 1000 ರೂಪಾಯಿ ಮಾಡಿಸೋದು, ಇನ್ನೊಬ್ರು 100 ರೂಪಾಯಿ ಮಾಡಿಸೋದು, 3 ಜನ ಸದಸ್ಯತ್ವ ಮಾಡಿಸುತ್ತೆ. ಪ್ರತಿ ದಿವಸ ಈ ಹೊತ್ತಿನಿಂದ ನಾವು 225 ಸದಸ್ಯರನ್ನ ಮಾಡಿದ್ರೆ 2027 ಡಿಸೆಂಬರ್ 31ನೇ ತಾರೀಕಿನ ಒಳಗಡೆ ನಾವು 2,24,000 ಸದಸ್ಯರನ್ನ ಮಾಡಿದಂಗಾಗುತ್ತೆ. ಪ್ರತಿ ದಿವಸ 225 ಸದಸ್ಯರನ್ನ ಮಾಡಿಸಿದ್ರೆ ಮುಂದೆ ಇರುವಂತಹ 775 ದಿವಸ ಇವತ್ತಿಗೆ ಎಷ್ಟೊತ್ತು? ಇಲ್ಲಿಗೆ 2027 ಕೊನೆಗೆ, 2027 ಕೊನೆಗೆ ಸುಮಾರು 750 ದಿನಗಳು. ಪ್ರತಿ ದಿವಸ 225 ಜನ ಮಾಡಿಸಿದ್ರೆ ಇವಾಗ 50-55 ಜನರ ಜೊತೆಗೆ ಇನ್ನ 175,000 ಜನ ಸೇರ್ಕೊಳ್ತಾರೆ. 175,000 ಜನರನ್ನ, 1,75,000 ಜನರನ್ನ ಮುಂದಿನ 2 ವರ್ಷಗಳ ಅವಧಿಯಲ್ಲಿ ನಾವು ಸದಸ್ಯರನ್ನಾಗಿ ಮಾಡ್ಬೇಕಂದ್ರೆ ಪ್ರತಿ ದಿವಸ ಎಷ್ಟು ಸದಸ್ಯರನ್ನ ಮಾಡಬೇಕು? 225 ಜನ. ನಾವು ಮಾಡ್ತೀವಾ? ನಮ್ಗೆ ಯೋಗ್ಯತೆ ಇದೆಯಾ? ನಮ್ಗೆ ಶಕ್ತಿ ಇದೆಯಾ? ರಾಜ್ಯ ಜನ ಸಿದ್ಧವಾಗಿದ್ದಾರಾ? ಬಾಯಿ ಮಾತಲ್ಲ ನಾವು ಹೇಳ್ತಿರೋದು, ಅಥವಾ ನಿಜಕ್ಕೂ ನಮ್ಮ ಕೈ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಜನ ಕಾಯ್ತಾ ಇದ್ದಾರೆ. ನಮ್ಗೆಲ್ಲೆಲ್ಲೋ ಒಂದೊಂದ್ ಕಡೆ ನಿಲ್ಲಿಸಿ QR ಕೋಡ್ ಕೊಡಿ ಅಂತ ಹೇಳಿ 5,000 10,000 ಡೊನೇಷನ್ ಕೊಡ್ತಾ ಇದ್ದಾರೆ. ಸದಸ್ಯತ್ವ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮಗಳಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮಗಳಿಗೆ ಬರ್ತೀವಿ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು KRS ಪಕ್ಷದಲ್ಲಿ ಮುಂದಾಳತ್ವದಲ್ಲಿರುವಂತವ್ರು ಎಲ್ಲ ಏನು ಸೇರಿ ಟಿ ಶರ್ಟ್ ಹಾಕೊಂಡು 1 ಕಾರ್ಯಕ್ರಮ, 2 ಕಾರ್ಯಕ್ರಮ, 10 ಕಾರ್ಯಕ್ರಮ, 20 ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ. 5-6 ವರ್ಷಗಳಿಂದ ಪಕ್ಷದಲ್ಲಿದ್ದೀರಾ. ನೀವು ದೊಡ್ಡತನ ಬೆಳೆಸ್ಕೊಳ್ಬೇಕು, ದೊಡ್ಡತನ ಬೆಳೆಸ್ಕೊಳ್ಬೇಕು. ಯಾವುದು ಅಲ್ಮಿಡಿ ಶಾಸನದಲ್ಲೂ ಏನೋ ಒಂದು ಬರುತ್ತೆ, ಮಾಧವನೀತನ್ ಪೆರನಲ್ಲ ಕಾದಿಪ್ಪ ಕಲಿಗೆ ಕಲಿಗ ವಿಪರೀತನ್. ಅದೇನದು ಶಾಸನದಲ್ಲಿರೋದು? ಬಾದಿಪ್ಪ ಕಲಿಗೆ ಕಲಿಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಒಂದಷ್ಟು ಕನ್ನಡಿಗ ಅಂದ್ರೆ ಯಾರು ಅಂತ ಒಬ್ಬ
ಒಬ್ಬ ಅರಸನ ಹೊಳೆಗಾರನ ಇಟ್ಕೊಂಡು ಬರೀತಾರೆ, ಮಾಧುರ್ಯಂಗೆ ಮಾಧುರ್ಯಂ, ಕಲಿಯುಗ ವಿಪರೀತನ್ ಕನ್ನಡಿಗ ಅಂತ. ಈಗ ನಾವು ಆ ತರಹದ ಕನ್ನಡಿಗರಾಗಬೇಕು. KRS ಪಕ್ಷದವರು ವಿಸ್ಮೃತಿಯಲ್ಲಿರುವಂತಹ, ವಿಭ್ರಮೆಯಲ್ಲಿರುವಂತಹ ಇತರ ಕನ್ನಡಿಗರನ್ನು ಎಚ್ಚರಿಸುವಂತರಾಗಬೇಕು. ಅದಾಗಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು. ಯಾರ ವ್ಯಕ್ತಿತ್ವ? ನಮ್ಮದೇ ವ್ಯಕ್ತಿತ್ವ. ನಾವು 4 ಜನರ ಜೊತೆ ಸೇರಿ ಕೆಲಸ ಮಾಡುವಂತಹ, ಜೊತೆಯಲ್ಲಿರುವಂತಹದ್ದು ವಿಶ್ವಾಸದಿಂದ ನೋಡುವಂತಹ, ಜನರ ಜೊತೆ ಪ್ರೀತಿ ವಿಶ್ವಾಸ ಗಳಿಸುವಂತಹ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬೇಕು. ಆದ್ರೆ ನಮ್ಮಲ್ಲಿ ಒಂದು ರೋಗ, ಒಂದಷ್ಟು ಜನರಿಗೆ ರೋಗ ಇದೆ. ಫೇಸ್ಬುಕ್ ಅಲ್ಲೋ ಇನ್ನೊಂದ್ರಲ್ಲೋ ಲೈವ್ ಬಂದ್ಬಿಟ್ಟು ಹೀರೋಗಳಾಗುವಂತಹ ರೋಗ. ನಾನು ಯಾವಾಗಲೂ ಹೇಳ್ತೀನಿ, ಏನಾಗ್ಬೇಕು ನಾವು? ಏನಾಗ್ಬೇಕು? ನಾಯಕರಾಗಬೇಕು, ಲೀಡರ್ಗಳಾಗಬೇಕು. ಯಾರಾಗಬಾರ್ದು? ಹೀರೋಗಳಾಗಬಾರ್ದು. ಹೀರೋ ಒಬ್ಬನೇ ಇರ್ತಾನೆ, ಬಡಿಸ್ಕೊಂಡ್ರೆ ಮನೆಗೆ ಹೋಗ್ತಾನೆ. ಆದ್ರೆ ನಾಯಕನಾದವನು, ನಾಯಕನ ಹಿಂದೆ ಜೊತೆಗೆ 100 ಜನ ಇರ್ತಾರೆ. ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಇವತ್ತು ಲಿಂಗೇಗೌಡರು ನಮ್ಮ ಜೊತೆಗಿಲ್ಲ, ಆದ್ರೆ ಅವ್ರು ಮಾಡಿದಂತ ಕೆಲಸಗಳು, ಅವ್ರನ್ನ ಶುರು ಮಾಡಿದಂತ ಹೋರಾಟಗಳು, ಅಭಿಯಾನಗಳು ನಿಂತಿದೆಯಲ್ಲ. ನೀವು ಲಿಂಗೇಗೌಡರು ಆಗ್ತೀರೋ ಅಥವಾ ಇನ್ಯಾವುದೋ ಸಿನಿಮಾ ಹೀರೋಗಳ ತರಕ್ಕೆ ಹೀರೋಗಿರಿ ಮಾಡಿಕೊಳ್ಳುವಂತಹ ಕ್ಷುಲ್ಲಕ ಹೀರೋಗಳಾಗ್ತೀರೋ? ನಾಡ ಯೋಧ ಲಿಂಗೇಗೌಡರು ಆಗ್ತಿರೋ ಅಥವಾ ಒಬ್ಬ ಯಾವನು ಹೀರೋಯಿಸಂ ಫೇಸ್ಬುಕ್ ಅಲ್ಲಿ ಬಂದು ಹೀರೋಗಿರಿ ಮಾಡಿ ನನ್ನ ಹಿಂದೆ 10 ಲಕ್ಷ ಜನ ಇದ್ದಾರೆ, ಪೊಲೀಸ್ ಸ್ಟೇಷನ್ ಹೋದ್ರೆ ಅವನಿಂದ ಒಂದು ನಾಯಿ ನರಿ ಇಲ್ಲ, ಇದೇನಪ್ಪ 10 ಲಕ್ಷ ಫಾಲೋವರ್ಸ್ ಇದಾರಂತೆ ಅವನಿಗೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒಬ್ಬನು ಗತಿ ಇಲ್ಲ ಅಲ್ಲಿ. ಆದ್ರೆ KRS ಪಕ್ಷದವರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ 100 ಜನ ಮೂಲೆಯಿಂದ ಇದು ಬರ್ತಾರೆ. ಅದು ವಿಶೇಷವಾಗಿ ಪೊಲೀಸ್ ಸ್ಟೇಷನ್ ಹೋರಾಟ ಅಂದ್ರೆ ಹಿಂಗೆ ಬರ್ತಾರೆ. ಹಂಗೆ ಮೈನ್ ಅವಿರೋದಲ್ಲ, ಅವರಿಗೆ ಹಿಂದೆ ಪೊಲೀಸ್ ಮಾಡಿರೋ ಎಲ್ಲ ಏನು ದಬ್ಬಾಳಿಕೆ ದೋಷ ಎಲ್ಲ ನೆನಪು ಬಂದು ಓಡಿದ್ರು ಬಿಡ್ತಾರೆ. ಆ ತರಕ್ಕೆ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮುಂದೆ ಇರುವಂತದ್ದು ಕನ್ನಡ, ಕರ್ನಾಟಕ, ಕನ್ನಡಿಗರ ಹಿತಾಸಕ್ತಿ ಅಂದ್ರೆ ಈ ರಾಜ್ಯದ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ, ಈ ನಾಡಿನ ಜನರ ಬದುಕನ್ನ ಕಟ್ಟುವಂತಹ ಹೋರಾಟ. ಕೇವಲ ಕನ್ನಡ ಅಂದ್ರೆ ಘೋಷಣೆ ಮಾಡಿದ ತಕ್ಷಣಕ್ಕೆ ಕನ್ನಡ ಉಳಿಯಲ್ಲ. ಕನ್ನಡವನ್ನ ನಾವು ನಮ್ಮ ಪರಂಪರೆಯ ಪೂರ್ವಿಕರಿಂದ ಏನೇನು ಮೌಲ್ಯಗಳು ಬಂದಿದೆ ಅದರ ಬಗ್ಗೆ ಮಾತಾಡ್ತಾ, ಅದನ್ನು ಅಳವಡಿಸ್ಕೊಳ್ತಾ, ಅದರಲ್ಲೇ ನಾವು ಬದುಕು ಕಟ್ಕೊಳ್ತಾ ಹೋದಾಗ ಮಾತ್ರ ಕನ್ನಡ ಉಳಿಯುತ್ತೆ. ಇವತ್ತು ಬಹುತೇಕವಾಗಿ ನಾವೆಲ್ಲ ಒಂಥರ ಹೈಟೆಕ್ ಕೂಲಿಗಳು. ಬೆಂಗಳೂರು ಸುತ್ತಮುತ್ತ ಎಲ್ಲ ಕನ್ನಡ ಮಾತಾಡಿದ್ರೆ ಅವಮಾನ ಅನ್ನುವಂತ ಸ್ಥಿತಿ ಇದೆ. ಯಾವುದೋ ಒಂದು ಅಂಗಡಿಗೆ ಹೋಗಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ನಮಗೂ ಎಷ್ಟೋ ಜನರಿಗೆ ಏನದು ಕೀಳರಿಮೆ. ಇದೆಲ್ಲ ತೊಲಗಿಸಬೇಕು ಅಂದ್ರೆ ಇಲ್ಲಿ ಒಂದು ಕನ್ನಡ ಕೇಂದ್ರಿತವಾದ, ಕನ್ನಡಿಗ ಕೇಂದ್ರಿತವಾದ, ಕರ್ನಾಟಕ ಕೇಂದ್ರಿತವಾದ ರಾಜಕೀಯ ಆರಂಭವಾಗಬೇಕು, ರಾಜಕಾರಣ ಬರಬೇಕು. ಅದು ಯಾರಿಂದ ಬರೋದಿಕ್ಕೆ ಸಾಧ್ಯ ಅಂದ್ರೆ ನಮ್ಮಿಂದ ಮಾತ್ರ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಈ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಂತಹ ಪಕ್ಷಗಳಲ್ಲಿ ಜೀತದಾಳು ಕೆಲಸ ಮಾಡ್ತಿರುವಂತಹ ಜನ, ನೀವು ಯೋಗ್ಯರಾಗಿದ್ರೆ, ಪ್ರಾಮಾಣಿಕರಾಗಿದ್ರೆ ಬನ್ನಿ KRS ಪಕ್ಷಕ್ಕೆ ಬನ್ನಿ. ಇವತ್ತು ಸುಮಾರು 5,000 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀಬೇಕು. 5 ವರ್ಷಗಳಿಂದಲೇ ನಡೀಬೇಕಾಗಿತ್ತು. ಸುಮಾರು 850 ಜಿಲ್ಲಾ ಪಂಚಾಯತ್ಗಳಿಗೆ, 4,000 ಚಿಲ್ಲರೆ ತಾಲೂಕು ಪಂಚಾಯಿತಿ ಕ್ಷೇತ್ರಗಳಿಗೆ ಅಷ್ಟು ಜನ ಎರಡನೇ ಹಂತದ ನಾಯಕರು ಬರ್ತಾ ಇದ್ರು. ಬೆಂಗಳೂರಿನಲ್ಲಿ 198 ಜನ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು ಇರಬೇಕಾಗಿತ್ತು. ಈ ಬರೀ ಕಿವಿ ಅಂದ್ಕೊಂಡು, ಕಿವಿ ಅಲ್ಲ ಇವರು ಅದನ್ನು ಹೇಳ್ತಾರಲ್ಲ, ಲಾಲ್ಬಾಗ್ ಮೂಡಿಸ್ತಾ ಇದ್ದಾರೆ ಜನರಿಗೆ. DK ಶಿವಕುಮಾರ್ ಅಲ್ಲಿ ಮನೆಯಲ್ಲಿ ಈಗಲೇ ಬಹಳ ಸಿದ್ಧವಾಗಿದ್ದಾರೆ. ತಮ್ಮ ಬಾಮೈದ ಎಲ್ಲ ಸಿದ್ದರಾಮಯ್ಯ ಮೊಮ್ಮಗನ್ ತಂದ್ಬಿಟ್ಟಿದ್ದಾರೆ. ಮಗನ್ ತನ್ನ ಜೊತೆಗೆ ದೇವೇಗೌಡರ ಕುಟುಂಬದಲ್ಲಿ 8 ಜನ ಚುನಾವಣೆಗೆ ನಿಂತು ಅದರಲ್ಲಿ 2 ಸೋತಿರೋದು. ಮಿಕ್ಕಾಗಿ ಎಲ್ಲರೂ ಗೆದ್ದಿದ್ದಾರೆ. 2-3 ಜನ ಒಂದ್ಸಲೂ ಗೆಲ್ಲದೆ ಇರೋರು ಯಾರು ನಿಖಿಲ್. ಆದ್ರೆ ಅವ್ರ ಮನೆಯಲ್ಲಿ 3 ಜನ ನಿಂತಿದ್ದಾರೆ. ಇನ್ನು ಹೊಸ ಇವತ್ತನ್ನು ಅದನ್ನು ನಿಲ್ಲಿಸ್ತಾರೆ. ರೇವಣ್ಣನ ಮನೆಯಲ್ಲಿ 4 ಜನ ಚುನಾವಣೆಗೆ ನಿಂತಿದ್ದಾರೆ. ಅದರಲ್ಲಿ 2 ಪ್ರತಿನಿಧಿಗಳು, ಸೂರಜ್ ಮತ್ತೆ ರೇವಣ್ಣ. ಇನ್ನು ದೇವೇಗೌಡರು, ಇನ್ನು ಅವ್ರ ಬೀಗರು, ಇನ್ನು ಯಡಿಯೂರಪ್ಪ. ಇವತ್ತು ಬಿಹಾರಲ್ಲಿ ವಂಶ ಪಾರಂಪರ್ಯ ರಾಜಕಾರಣ ಮತ್ತು ಭ್ರಷ್ಟಾಚಾರ ದುರಾಡಳಿತಕ್ಕೆ ಕೊಟ್ಟಿರುವಂತಹ ಫಲಿತಾಂಶ ಅದು. ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಲಾಲು ಪ್ರಸಾದ್ ಯಾದವ್ ತುಂಬಾ ದೊಡ್ಡ ಮನುಷ್ಯ ಅಲ್ಲ. ಅವ್ರ ಮಗಳು ಕಿಡ್ನಿ ಕೊಟ್ಟಿದ್ದೀನಿ, ನನಗೊಂದು ಸೀಟ್ ಕೊಡು, ನಾನು ಎಮರ್ಜೆನ್ಸಿ ಹುಟ್ಟಿದ್ದೆ, ನನಗೊಂದು ಸೀಟ್ ಕೊಡು ಅಂತ ಇನ್ನೊಬ್ಬ ಮಗಳು. ನನ್ನ ತಮ್ಮ ನಿಮ್ಮಿಂದ ಬೆಳೆದ್ಬಿಟ್ಟಿದ್ದಾನೆ, ನಾನು ಕೃಷ್ಣ ವೇಷ ಹಾಕೊಂಡು ಕುಣಿತೀನಿ ಅಂತ ಜೋಕರ್ ಇನ್ನೊಬ್ಬ ಮಗ. ಇವತ್ತು ಸೋತಿದ್ದಕ್ಕೆ ನನ್ನ ಕುಟುಂಬನೂ ಇಲ್ಲ, ರಾಜಕಾರಣನೂ ಇಲ್ಲ ಅಂತ ಒಬ್ಬ ಮಗಳು ಸಿಂಗಾಪುರ್ಗೆ ಹೋಗ್ತಾ ಇದ್ದಾಳಂತೆ.
ಇಂತಹ ದುರಹಂಕಾರದ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಜನ ದಂಗೆ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಅವರು ನಮ್ದು ವಂಶ ಪಾರಂಪರ್ಯ ಇಲ್ಲ ಇಲ್ಲ ಅಂತ ಎಲ್ಲ ಕಡೆ ಪುಂಗಿ ಊತ ಕರ್ನಾಟಕದಲ್ಲಿ ಏನೇನು ಬೆಳೆಸ್ತಾ ಇದ್ದಾರೆ? ವಂಶ ರಾಜಕಾರಣ. ಇಲ್ಲಿ ಇಡೀ ಬಿಜೆಪಿ 3-4 ಕುಟುಂಬಗಳ ಕೈಯಲ್ಲಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಏನು ವ್ಯತ್ಯಾಸ ಇಲ್ಲ. ಬಿಜೆಪಿ ಅವರಿಗಿರುವಂತಹ ಒಂದೇ ವ್ಯತ್ಯಾಸ ಅಂದ್ರೆ ಕಳೆದ ಒಂದು 20-30 ವರ್ಷಗಳಿಂದ ನಮ್ಮ ರಾಜ್ಯದ ಯುವಕರಲ್ಲಿ, ಜನರಲ್ಲಿ ವಿಷ ತುಂಬಿದ್ದಾರೆ. ಆ ವಿಷ ಮುಸ್ಲಿಂ ದ್ವೇಷ ಅನ್ನುವಂತ ವಿಷ, ಅದೊಂದೇ ಬಿಜೆಪಿ ಅವರಲ್ಲಿ ಸ್ಪೆಷಾಲಿಟಿ. ಇರೋ ತುಮಕೂರಿಗೆ ಒಂದು ಅಡಿಷನಲ್ ತುಮಕೂರು ಅಷ್ಟೇ. ಅದು ಕಾಂಗ್ರೆಸ್ನವ್ರಿಗೂ ಅವರು ಬಿಜೆಪಿ ಅವರು ಹೇಳೋದನ್ನೆಲ್ಲ ಒಪ್ಕೊಳ್ತಾರೆ. ಯಾರು ಮುಸ್ಲಿಂ ವಿರುದ್ಧ ಇದ್ದಾಗ ಏನ್ರಣ್ಣ ಬಿಜೆಪಿ ಹೇಳೋದು ಮಾತಾಡ್ತಾರೆ. ತಾಬ್ರ ಕಲಿಸ್ಬೇಕು, ಸರಿ ಇಲ್ಲ ಅಂತಾರೆ. ಯಾರು? ಕಾಂಗ್ರೆಸ್ನವರು. ಮುಸ್ಲಿಂಗಳ ವಿರುದ್ಧ ಇದ್ದಾಗ. ಅದೇ ಮುಸ್ಲಿಂ ಇದ್ದಾಗ ನಮ್ದು ಜಾತ್ಯತೀತ. ಈ ಎಲ್ಲ ನಾಟಕಗಳನ್ನ ರಾಜ್ಯದ ಜನತೆ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದಲ್ಲಿರುವಂತಹ ಕನ್ನಡಿಗ ಮುಸ್ಲಿಂ ಬಂಧುಗಳು, ಅವರು ಮುಸ್ಲಿಮರಲ್ಲ, ಏನವರು ಕನ್ನಡಿಗ ಮುಸ್ಲಿಮರು. ಹಾಗಾಗಿ ಇವರೆಲ್ಲ ಅರ್ಥ ಮಾಡ್ಕೊಳ್ತಿದ್ದಾರೆ. ಇದನ್ನ ನಾವು ಸ್ಪಷ್ಟವಾಗಿ ಜನರ ಮುಂದೆ ತಗೊಂಡು ಹೋಗ್ಬೇಕು. ಈ ಜಾತಿ ಆಧಾರಿತ, ಕೋಮು ಆಧಾರಿತ, ಭ್ರಷ್ಟಾಚಾರ ಆಧಾರಿತವಾದ ರಾಜಕಾರಣವನ್ನು ನಾವು ತೊಲಗಿಸಬೇಕು. ಹಾಗಾಗಿ ನಮ್ಮ ಮುಂದೆ ಬಹಳ ದೊಡ್ಡ ಸವಾಲಿದೆ. ಈಗಾಗಲೇ ಹೇಳಿದಾಗೆ ಪೊಲೀಸರು ಏನೇನು ನಾಟಕ ಆಡಿದ್ರು, ನಿನ್ನೆ ಒಂದು ದೊಡ್ಡ ಆಗ್ರಹ ಸಮಾವೇಶ ಆಗ್ಬೇಕಾಗಿತ್ತು. ಅವ್ರು ಮಾಡೋದೆಲ್ಲ ಯಾರು ಒಳ್ಳೇದಕ್ಕೆ? ಒಳ್ಳೇದಕ್ಕೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಅವ್ರು ಮಾಡ್ತಾ ಇರ್ಲಿ. ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ಕೂತು ಜಾಗಕ್ಕೆ ಬಂದು ಜನ ಇವತ್ತು ಯಾರು ಮಿಸ್ ಕಾಲ್ ಕೊಡೋರಲ್ಲ, ₹100 ಡೊನೇಷನ್ ಕೊಟ್ಟು ಮೆಂಬರ್ ಆಗ್ತಾ ಇದ್ದಾರೆ. ಅದು ನಮ್ಮ ಶಕ್ತಿ. ನಾವು ಅದೇ ಏನು ನಮ್ಮ 2 ಶಕ್ತಿ ಯಾವುದು? ನಮ್ಮ ಆನಂದ ಇವೆಲ್ಲ ಶೀಲ, ಶಿಸ್ತು. ಆ ಶೀಲವನ್ನು ನಾವು ಉಳ್ಕೊಳ್ಬೇಕು. ಈ ಶೀಲ ನಮಗೆ ಆಗಲ್ಲ ಅನ್ನೋದವರು ದಯವಿಟ್ಟು KRS ಪಕ್ಷದಿಂದ ಹೋಗ್ಬೇಕು. ಇವತ್ತು ಬಹಳ ತ್ಯಾಗ, ಶ್ರಮ ಹಾಕಿ ಪಕ್ಷ ಕಟ್ಟಿರೋದು ನಾವು. ಇವತ್ತು 100 ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಆದ್ರೆ ನಮಗೆ ಜನ ಬರೋದು ಯಾವ ಕಾರಣದಿಂದಾಗಿ? ನಮ್ಮ ಶೀಲ ಮತ್ತು ಶಿಸ್ತಿನ ಕಾರಣಕ್ಕಾಗಿ. ಹಾಗಾಗಿ ಇದೇ ಶೀಲ ಮತ್ತು ಶಿಸ್ತನ್ನ ನಾವು ಯಾವುದೋ ಶಾರ್ಟ್ ಟರ್ಮ್ ಗೋಲ್ಸು ಅದರ ಅನುಕೂಲಕ್ಕಾಗಿ ನಾವು ನೋಡ್ಕೊಂಡು ನಾವು ತ್ಯಾಗ ಮಾಡಬಾರ್ದು. ಹಾಗಾಗಿ ನೀವೆಲ್ಲರೂ ಇಲ್ಲಿರೋರೆಲ್ಲರೂ ನಾಯಕರೇ, ಎಲ್ಲರೂ ಯೋಗ್ಯರೇ. ಆದ್ರೆ ಪಕ್ಷದಲ್ಲಿ ಒಂದು ಹೈರಾರ್ಕಿ ಇರುತ್ತೆ. ಆ ಹೈರಾರ್ಕಿಯನ್ನ ಗೌರವಿಸ್ತಾ ನೀವು ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ತಾ ಇವತ್ತು ನಾಡು ಕಟ್ಟುವಂತ ಕೆಲಸದಲ್ಲಿ ನಾವು ಮುಂದಾಗಬೇಕು. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತಹದ್ದು, ಸಾಮಾನ್ಯ ಹಿನ್ನೆಲೆಯ ಜನರನ್ನ ತಂದು ಚುನಾವಣೆಗೆ ನಿಲ್ಲಿಸಿ ಇದು ಪ್ರಜಾಪ್ರಭುತ್ವ, ನೀನು ಅರ್ಹಗಿದ್ದೀಯಾ, ನೀನು ಸ್ಪರ್ಧೆ ಮಾಡು ಅಂತ ಹೇಳ್ತಾ ಇರುವಂತದ್ದು. ಇದು ಬಹಳ ದೊಡ್ಡ ಕೆಲಸ ಇವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಈ ಹೋರಾಟವನ್ನು, ಯುದ್ಧವನ್ನು ನಾವು ಗೆಲ್ಲಬೇಕು ಅಂದ್ರೆ ನಮ್ಮ ಶೀಲ ಮತ್ತು ಶಿಸ್ತನ್ನು ನಾವು ಕಾಪಾಡಿಕೊಳ್ಳಲೇಬೇಕು. ಅದೇ ನಮಗೆ ಶಕ್ತಿ, ಅದೇ ನಮಗೆ ಶಕ್ತಿ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಇಡೀ ವ್ಯವಸ್ಥೆ ನಮ್ಮನ್ನ ಬಗ್ಗು ಬಡಿತಿತ್ತು. ಆದ್ರೆ ನಾವು ನುಡಿದಂತೆ ನಡೆದಿದ್ದೀವಿ, ಪ್ರಾಮಾಣಿಕವಾಗಿದ್ದೀವಿ. ಎಲ್ಲ ಕಡೆ ಲೈವ್ ಮಾಡ್ತೀವಿ, ವಿಡಿಯೋ ರೆಕಾರ್ಡ್ ಇಟ್ಕೊಂಡಿದ್ದೀವಿ. ಯಾರಿಗೂ ಪೊಲೀಸ್ ಇರಲಿ, ಮಾಧ್ಯಮದವರಿರಲಿ, ಯಾರಿಗೂ KRS ಪಕ್ಷದವ್ರ ಮೇಲೆ ಇವರಿಂದ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. 6 ವರ್ಷಗಳ ಕಾಲ ಸುದೀರ್ಘವಾಗಿ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷವು ಜೀವಂತವಾಗಿರಲಿಲ್ಲ. ಇಷ್ಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಹಿಂದೆ ಇರಲಿಲ್ಲ. ಆದ್ರೆ ನಾವು ದಿನದಿಂದ ದಿನಕ್ಕೆ ಬಲಗೊಳ್ತಾನೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಬಹಳ ಜನರ, ಸಾವಿರಾರು ಜನರ ಶ್ರಮ, ತ್ಯಾಗ ಇದೆ, ಹೋರಾಟದ ಫಲ ಇದೆ. ಹಾಗಾಗಿ ನೀವು ಸಹ ಅಂತ ತ್ಯಾಗ, ಬಲಿದಾನಗಳಿಗೆ ಸಿದ್ಧವಾಗಬೇಕು. ಅದು ನೀವು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಬರುತ್ತೆ. ಹಾಗಾಗಿ ಪ್ರಾಮಾಣಿಕವಾಗಿ ಜೀವನವನ್ನು ಕಟ್ಕೊಳ್ಳೋಣ, ದುಡಿಯೋಣ. ಮನೆ ಬಿಟ್ಟು ಮಠ ಬಿಟ್ಟು ಯಾರು ಇಲ್ಲಿ ಬರಬೇಡಿ, ದುಡಿರಿ. ಸಮಯ ಇದ್ದಾಗ ಶನಿವಾರವೋ ಭಾನುವಾರವೋ ಸಂಜೆ ಹೊತ್ತು ಬನ್ನಿ. ಮಿಕ್ಕಾಗಿ ಕೆಲವೊಬ್ಬರಿಗೆ ನನ್ನಾಗೆ ಏನಿವತ್ತು ದುಡಿದು ನಾವು ದುಡಿದ್ರೆ ಮಾತ್ರ ಮನೆಯಲ್ಲಿ ಬೆಂಕಿ ಏನು ಒಲೆ ಅಂತೇನಿಲ್ಲ ಅಂತ ಜನ ಸಮಯ ಕೊಡಿ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಕಾರಣಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು. ಹಾಗಾಗಿ ಇವತ್ತು ಅಂತಹದ್ದೇ ರೀತಿಯಲ್ಲಿ ನಾವು ಸಿದ್ಧರಾಗಬೇಕು. ದುರಭ್ಯಾಸ, ದುಶ್ಚಟ, ಯಾವನ ಸಿಗರೇಟ್ ಸೇರ್ತಾರೆ, ನಮ್ಮಲ್ಲಿ ಯಾರು ಇಲ್ಲ. ಒಂದು ಸಿಗರೇಟ್ಗೆ ಎಷ್ಟು? 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ. ಮಿನಿಮಮ್ ಅಂದ್ರೆ ಎಷ್ಟಪ್ಪ ಸೇರ್ತೀರ ನೀವು? 10 ರೂಪಾಯಿ. 4 ಸಿಗರೇಟ್ ಸೇರಿದ್ರೆ 100 ರೂಪಾಯಿ ಹೋಗುತ್ತಲ್ಲ. ನಿಜಕ್ಕೂ 4 ಸಿಗರೇಟ್ ಸೇರಿದ್ರೆ 100 ರೂಪಾಯಿ, 50, 70 ರೂಪಾಯಿ, 100 ರೂಪಾಯಿ ಹೋಗೇ ಬಿಡ್ತು.
ಅದನ್ನ ಬಿಟ್ಟು ಅದ್ಯಾವುದೋ ಪುಟ್ಟ ಪಟ್ಟ ಹಾಕೊಂಡು ಹೆಂಡತಿಗೆ ಮೂತು ಕೊಡೋದಿಕ್ಕೆ ಆಗುದಿಲ್ಲ. ರಾತ್ರಿ ಎಲ್ಲ ಕಪಾಗಳು ಹೆಂಡತಿ ಕೂತ್ಕೊಂಡ್ರೆ ಸೂಚಿ ಯಾರೇ ಇರ್ಲಿ ಹೆಂಡತಿ ಹಾಕೊಂಡು ಬಂದ್ರು ಗಂಡ ಸರಿ ಇರ್ತದೆ. ಬಹುತೇಕವಾಗಿ ಹಾಕಿರೋದು ಯಾರೋ ಗಂಡಸ್ರೆ. ಪ್ರೀತಿಸ್ರಪ್ಪ, ಪ್ರೀತಿಸ್ಬಿಟ್ಟು ಬಲಾತ್ಕಾರ ಮಾಡ್ಬೇಡಿ. ಸಿಗರೇಟು ಅವೆಲ್ಲ ನಿಮ್ ತಂಬಾಕೆಲ್ಲ ಹಾಕೊಂಡು ಹೋಗಿ. ನಮ್ಮ ಪಕ್ಷದಲ್ಲಂತೂ ಅಂತವ್ರಿಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಎಲ್ಲ ಒಂಥರ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನಾನೇ ಸ್ವಲ್ಪ ದಪ್ಪ ಇರೋದು. ಆದ್ರೆ ಬೇರೆ ಪಾರ್ಟಿಗಳಲ್ಲಿ ಎಲ್ಲ 5 ಒಳ್ಳೆ ಕುಕ್ಕೆ ನಾಯಿ ಚೆನ್ನಾಗಿ ಮತ್ತೆ ಗುಡಾರು ತರ ಓಡಾಡ್ತಾ ಇರ್ತಾರೆ. ಅಲ್ಲೇನ ಆ ಬೇರೆ ಪಾರ್ಟಿಗಳು ಹಂಗೆ ತರ ಇರೋದು. ನೋಡಿ ನಮ್ಮ ಪಕ್ಷದಲ್ಲಿ ಕಳ್ಕಳಿ ಆಗಿದ್ದಾರೆ, ಇನ್ನೂ ಕಳ್ಕಳಿ ಆಗ್ಬೇಕು, ನೀರೋ ತರ ಇರ್ಬೇಕು ನಾವು. ಆದ್ರೆ ಏನಾಗಿರ್ಬೇಕು, ಕರೆಕ್ಟ್, ಬಹಳ ಚೆನ್ನಾಗಿರುತ್ತೆ. ಏನೋ ಹೇಳ್ತಾ ಏನ್ ಹೇಳ್ತಾರೆ ಅಂದ್ಕೊಂಡಿದ್ದೆ ಕಾಣಿಸೋದಿಕ್ಕೆ ಹೀರೋ, ಆದ್ರೆ ನಾವು ನಾಯಕರು, ಲೀಡರ್. ಇಷ್ಟನ್ನ ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನು ಪಂಪನಿಂದ ಶುರು ಮಾಡಿ ಕುವೆಂಪು ತನಕ ಬಂದು ಸಾಹಿತ್ಯದ ಉಚ್ಚಾರ ಮಾತ್ರ ಮಾತಾಡಿ ಇನ್ನೇನೋ ಕರ್ನಾಟಕವನ್ನು ಆದಂತ ರಾಜರ ಬಗ್ಗೆ ಏನೇನೋ ನಾವು ಅವ್ರನ್ನೊಂದಷ್ಟು ವಿಜೃಂಭಿಸಿ ಮಾತಾಡೋದಲ್ಲಪ್ಪ. ಈ ಹೊತ್ತಿರುವಂತ ಕರ್ನಾಟಕದ ಬದುಕನ್ನ ನಾವು ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತೀವಿ ಅನ್ನೋದು ಅದು ನಿಜವಾದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು. ಅದ್ರ ಬಗ್ಗೆ ಯೋಚನೆ ಮಾಡೋದು. ಈ ಹೊತ್ತಿರುವಂತ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ತನುವಿನಲ್ಲಿ ಉಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯೋನಿಲ್ಲ ಅಂತ. ನೋಡಿದ್ರೆ ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಹಳ ಚೆನ್ನಾಗಿ ಹೇಳ್ತೀರ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬರ್ಕೊಂಡಂಗೆ. ಆ ತರದ ಕನ್ನಡಿಗರಿದ್ರೆ ಅದು ನಾವು ಕನ್ನಡಿಗರು ಅಂತ ಹೆಮ್ಮೆ ಹೇಳ್ಕೊಳಕ್ಕಾಗುತ್ತಾ? ಹೇಗಿರ್ಬೇಕು? ಗಟ್ಟಿಮುಟ್ಟಿ ಆಗಿರ್ಬೇಕು. ನಮ್ಮ ದೇಹ ಗಟ್ಟಿಮುಟ್ಟಿ ಆಗಿರ್ಬೇಕು, ನಮ್ಮ ಮನಸ್ಸು ಗಟ್ಟಿಮುಟ್ಟಿ ಆಗಿರ್ಬೇಕು, ನಮ್ಮ ವಿಚಾರ ಗಟ್ಟಿಮುಟ್ಟಿ ಆಗಿರ್ಬೇಕು. ನಾವು ಸತ್ಯದ ಪರ, ನ್ಯಾಯದ ಪರ ನಿಲ್ಲಬೇಕು. ಅದು ಕನ್ನಡಿಗರು, ಅದು ಕನ್ನಡತ್ವ ಅಂದ್ರೆ. ಹಾಗಾಗಿ ಅದಕ್ಕೆ ಇವತ್ತು ಒಂದು ಮಾದರಿ ಮಾಡುವಂತ, ನಿರ್ಮಾಣ ಮಾಡುವಂತ ಏಕೈಕ ಗುಂಪು ಪಕ್ಷ ಯಾವುದು? ಹಾಗಾಗಿ ಜವಾಬ್ದಾರಿ ಎಲ್ರಿಗಿಂತ ಹೆಚ್ಚಿನ ಜವಾಬ್ದಾರಿ ಯಾರ ಮೇಲೆ ಇದೆ? ನಿಮ್ಗೆ ಉಗ್ಸಿ ಏನೇನೋ ಹೇಳಿ ಮಾಡೋದಲ್ಲ. ಇವತ್ತು ನಮ್ಮ ಜವಾಬ್ದಾರಿಯನ್ನು ನೆನಪಿಸಿಕೊಳ್ಳುವಂತ ದಿನ ಇವತ್ತು. ನಮ್ಮ ಜವಾಬ್ದಾರಿಯನ್ನು ನೆನಪಿಸಿಕೊಂಡು ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಓರೆ ಕೋರೆಗಳಿದ್ರೆ ಅದನ್ನ ಸರಿ ಮಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ನಡೆಯೋದಿಕ್ಕೆ ಮನದೊಮ್ಮೆ ತೀರ್ಮಾನ ಮಾಡುವಂತ ದಿನ ಇಂತಹ ಉತ್ಸವಗಳು, ಕಾರ್ಯಕ್ರಮಗಳು. ಹಾಗಾಗಿನೇ ಸ್ವಲ್ಪ ತಡ ಆದ್ರೂ ಸ್ವಲ್ಪ ಸಮಯ ತಗೊಂಡ್ರು ನಿಮ್ಮೆಲ್ಲರೂ ಏನು ಕ್ಷಮೆ ಕೊಡೋದಿಲ್ಲ, ಬೇಕಾಗಿಲ್ಲ. ನಾವು ಆವಾಗ ನಾವಿರೋದೇ ಸದ್ಯ ಪಾಠ ಮಾಡೋದಕ್ಕೆ. ಹೋರಾಟ ಯಾರು ಮಾಡ್ತಾ ಇದ್ದಾರೆ? ನೀವು ಮಾಡ್ತಾ ಇದ್ದೀರಾ. ನಾನಿರೋದು ಪಾಠ ಮಾಡೋಕೆ. ಹಾಗಾಗಿ ಪಾಠ ಮಾಡೋ ಅವಕಾಶವನ್ನು ನಾನು ಕಳ್ಕೊಳ್ಳೋದಿಲ್ಲ. ನೀವೆಲ್ಲರೂ ಮನೆಯಲ್ಲಿ ನೀವೆಲ್ಲ ಬಂದಿದ್ದೀರಾ. ಈಗ ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆನೂ ಮಾಡಲಾಗಿದೆ, ಎಲ್ರಿಗೂ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡೋಣ ಹೇಗಾಗುತ್ತೆ. ಅದಾದ ನಂತರ ಇದೇ ಟಿ ಶರ್ಟ್ ಹಾಕೊಂಡು ಒಬ್ಬೊಬ್ರು 22 ಜನ 3 ಜನ ಸದಸ್ಯರು ಮಾಡಿಸ್ಬೇಕು. ಇಲ್ಲಿಂದ ಒಂದು 5-10 ನಿಮಿಷ ಅಷ್ಟೇ ವಾಕು. ಶಾಲಿನಿ ಚಂದ್ರಗುಪ್ತ ಮೌರ್ಯ ಏನದು ಮೈದಾನ ಅಂತಿದೆ, ಅಲ್ಲಿ ಒಂದು ಪುಸ್ತಕ ಸಂತೆ ನಡೀತಾ ಇದೆ. ವೀರಕಪುತ್ರ ಶ್ರೀನಿವಾಸ ಅನ್ನುವಂಥವ್ರು ಅವ್ರ ಪ್ರಕಾಶದಿಂದ ಒಂದು ಪುಸ್ತಕ ಸಂತೆ ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಅಲ್ಲಿ ನಡ್ಕೊಂಡು ಹೋಗೋಣ. ಒಂದು ಪಾದಯಾತ್ರೆ ಹೋದಂಗಾಗುತ್ತೆ. ಊಟ ಮಾಡಿದ್ಮೇಲೆ ತುಂಬಾ ಅರ್ಜೆಂಟ್ ಇರೋರು, ತಪ್ಪಿಸ್ಕೊಳ್ಬೇಕು ಅಂತಿರೋರು, ಏನೋ ಒಂದು ಏನಂತಾರೆ ಸಬೂಬು ನೆಪ ಹೇಳೋಂತ ಹೋಗ್ಲಿ. ನೆಪ ಹೇಳಿರೋಂಥವ್ರು ನಾವೆಲ್ಲ ಪುಸ್ತಕ ಸಂತೆಗೆ ನಡ್ಕೊಂಡೇ ಹೋಗೋಣ. ಅಲ್ಲಿ ಒಳಗಡೆ ಒಂದೊಂದು 50,000 ಜನ ಇರ್ತಾರೆ, ಕಡಿಮೆ ಅಲ್ಲ. ಮಾತಾಡಿಸಿ ಟಿ ಶರ್ಟ್ ಹಾಕಿದ್ರೆ ಯಾರೋ ಬರ್ತಾರೆ, ದೇಣಿಗೆ ಕೊಡ್ತಾರೆ, ನಿಮಗೆ ಕಾಫಿ ಟೀನು ಕುಡಿಸ್ತಾರೆ, ಮೆಂಬರು ಆಗ್ತಾರೆ. ಪಕ್ಷದ ಅಕೌಂಟ್ಗೆ ದುಡ್ಡು ಹಾಕಿ ಮೆಂಬರ್ ಮಾಡಿಸಿ. ಹಾಗೇನೆ ಅಲ್ಲಿ ನೀವಿದ್ರೆ ಯಾವ ಟೈಮ್ಗೆ ಅದು ಪರವಾಗಿಲ್ಲ, ಇನ್ನೊಂದು ಎಷ್ಟೊತ್ತಿರ್ತೀರೋ ಅಷ್ಟೊತ್ತೀರಿ. ಅದಾದ್ಮೇಲೆ ಸಂಜೆಗೆ ನಂದೊಂದು ಬುಕ್ ರಿಲೀಸ್ ಪ್ರೋಗ್ರಾಮ್ ಇದೆ. ಅಲ್ಲೊಂದು ಇವತ್ತು 4 ಪುಸ್ತಕ ಸಂಜೆಗೆ ರಿಲೀಸ್ ಆಗ್ತಾ ಇದೆ. ಅದೊಂದು ನಂದು ಪುಸ್ತಕ ನಂದೊಂದು 3 ಪುಸ್ತಕ ಇದೆ, ಅಲ್ಲಿ 3-4 ಇರಬೇಕು. ತಗೊಂಡು ಓದಿ, ಪ್ರತಿ ದಿವಸ ಪೇಪರ್ ಓದಿ. ವಿಶೇಷವಾಗಿ ಇವತ್ತು ಬಿಡುಗಡೆ ಆಗ್ತಿರುವಂತಹ ಪುಸ್ತಕದಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಅದ್ರದ್ದು ಮೂಲ ಎಲ್ಲ ಆ ಪುಸ್ತಕದಲ್ಲಿದೆ. ಕರ್ನಾಟಕ ಹೇಗಿರಬೇಕು, ಪ್ರಪಂಚ ಹೇಗಿರಬೇಕು, ದೇಶ ಹೇಗೆ ಕಟ್ಟಬೇಕು ಅನ್ನುವಂಥ ಹಲವಾರು ವಿಚಾರಗಳು ಇವತ್ತು ನಾನು ಬರೆದಿರುವಂತಹ, ನಾನು ಅದಕ್ಕೆ ಏನು ಪುಸ್ತಕ ಇದೆ ಅಮೆರಿಕದಿಂದ ರವಿ ಅಂತ. ನಾನು ಅಮೆರಿಕದಲ್ಲಿದ್ದಾಗ ದೇಶದ ಬಗ್ಗೆ, ಪ್ರಪಂಚದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಕನಸ್ಕೊಂಡು ಬರೆದಿರುವಂತಹ ಪುಸ್ತಕ. ಹಲವಾರು ವಿಚಾರಗಳು, ಮೌಲ್ಯಗಳು. ನೆನ್ನೆ ತಾನೇ ತೀರುವುದಂತಹ ಮೊನ್ನೆ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಒಂದು ಲೇಖನ ಇದೆ. ಅದರಲ್ಲಿ ದಯವಿಟ್ಟು ತಗೊಂಡು ಓದಿ, ಸ್ವಲ್ಪ ಖರ್ಚು ಮಾಡಿ. ಯಾವ್ದಕ್ಕೆ? ಓದೋದಕ್ಕೆ. ನಾನು ಬುಕ್ಕಿಗೆ ಅಂತಲ್ಲ, ಯಾವುದೇ ಒಳ್ಳೆ ಬುಕ್ ಖರ್ಚು ಮಾಡಿ. ವಿಶೇಷವಾಗಿ ಏನನ್ನ ನೀವು ಮುಸಲ್ಮಾನ್ ಬಂಧುಗಳು ಮನೆಯಲ್ಲಿ ಒಂದು ಪುಸ್ತಕ ಇಡಬೇಕು, ಪುಸ್ತಕ ಓದ್ಬೇಕು.
ಮಕ್ಕಳಿಗೆ ಪುಸ್ತಕ ಕೊಡ್ಬೇಕು. ಯಾಕಂದ್ರೆ ನಿಮ್ಮಲ್ಲಿ ಬಹಳ ಜನಕ್ಕೆ ಕನ್ನಡ ಓದೋದಕ್ಕೆ ಬರೋದಿಲ್ಲ. ಅದರಿಂದನೇ ಇವತ್ತು ಯಾರಾದ್ರೂ ಒಬ್ರು ಬುರ್ಕ ಹಾಕೊಂಡು ಅಥವಾ ಮುಸಲ್ಮಾನ್ ತರ ಕಾಣಿಸೋರು ಹೋದ್ರೆ ಸರ್ಕಾರಿ ಅಧಿಕಾರಿಗಳು ಕೇರೆ ಮಾಡಲ್ಲ. ಯಾಕೆ? ಇವ್ರಿಗೆ ಕನ್ನಡ ಬರಲ್ಲ, ಇವ್ರಿಗೆ ಓದಕ್ ಬರಲ್ಲ, ಇವ್ರಿಗೆ ಎಷ್ಟು ಹೇಳಿದ್ರು ನಾವು ಅವರೆಲ್ಲೂ ನಾವೇನಾಗೋದಿಲ್ಲ, ಎಷ್ಟು ಹೇಳಿದ್ರು ಅಷ್ಟು ಲಂಚ ಕೊಡ್ತಾರೆ. ಹಾಗಾಗಿ ಇವತ್ತು ನಾವು ಪೂರ್ತಿಯಾಗಿ ಕನ್ನಡವನ್ನ ಮಾತಾಡ್ತಾ ಅಧಿಕಾರಿಗಳ ಜೊತೆಗೆ ಏನೇ ಆಗಲಿ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ವ್ಯವಸ್ಥೆ ಜೊತೆಗೆ ನಾವು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಸುಪ್ರೀಂ ಕೋರ್ಟ್ ಒಂದು ಪೀಠ ಕರ್ನಾಟಕಕ್ಕೆ ಬರಬೇಕು ಅಂತ ನಮ್ಮ ಹೋರಾಟ ಆಗ್ರಹ ಸಮಾವೇಶದಲ್ಲಿ. ಕೋರ್ಟಿನ ತೀರ್ಪು ಇಲ್ಲಿ ಯಾವುದೋ ಜುಡಿಪಿ ಲೋವರ್ ಕೋರ್ಟಿನ ತೀರ್ಪುಗಳನ್ನ ಇಂಗ್ಲಿಷ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಹೈಕೋರ್ಟಿನ ತೀರ್ಪು ಸಹ ಕನ್ನಡದಲ್ಲಿ ಬರಬೇಕು ಅಂತ ನಾವು ಕೇಳ್ತಾ ಇದೀವಿ. ನಮ್ಮದೇ ಒಂದು ಕೇಸು, ನಾವೇ ಲಾಯರ್ ಇಟ್ಕೊಂಡು ಕೇಸ್ ಹಾಕಿದೀವಿ, ನಮ್ಮ ಬರುವಾಗ ನಮ್ಮ ವಿರುದ್ಧ ತೀರ್ಪು ಬಂದಿದೆ. ಆದ್ರೆ ತೀರ್ಪನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವ್ ಯಾವನು ಲಾಯರ್ ಹತ್ರ ಹೋಗ್ಬೇಕು. ಯಾಕೆ? ಕನ್ನಡದಲ್ಲಿ ಬಂದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಅಲ್ಲ. ಯಾರು ಯಾವ ಭಾಷೆಯಲ್ಲಿ ಇರಬೇಕು ತೀರ್ಪುಗಳು ಕೂಡ ಕನ್ನಡದಲ್ಲಿರ್ಬೇಕು. ಇವತ್ತು ಲಾಯರ್ ಇನ್ ಪರ್ಸನ್ ಅಂತ ನಾವು ನಡೆಸಬಹುದು ಕೇಸು, ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅನ್ನೋದಕ್ಕೆ ನಡೆಸೋದಕ್ಕಾಗುತ್ತಾ? ನಮ್ಮ ರಘುಪತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬ ಪೊಲೀಸು ದುಂಡಾವರ್ತನೆ ಮಾಡಿ ಅವ್ರ ಮೇಲೆ ಸುಳ್ಳು ಅಯೋಗ್ಯ, ಅವನು ರಿಟೈರ್ಡ್ ಆಗಿ ಅನುಭವಿಸ್ತಾ ಇರಬೇಕು, ಸುಳ್ಳು ಕೇಸ್ ಹಾಕಿದ್ದ. ಅದನ್ನ ಯಾವ ಲಾಯರ್ ಇಟ್ಕೊಳ್ಳದೆ ಕೋರ್ಟ್ ಅಲ್ಲಿ ಇನ್ ಪರ್ಸನ್ ಅಂದ್ರೆ ವೈಯಕ್ತಿಕವಾಗಿ ವಾದ ಮಾಡಿದ್ರು ರಘುಪತಿ. ಯಾವ ಲಾಯರ್ ಇರಲಿಲ್ಲ, ಆರೋಪ ಮುಕ್ತರಾದರು. ನಿರಪರಾಧಿ ಅಂತ ಅವ್ರಿಗೆ ಬಿಡುಗಡೆ ಆಯ್ತು, ಅಂದ್ರೆ ಕೇಸ್ ಖುಲಾಸ ಆಯ್ತು. ನಾನು ಸಹ ಒಂದು ಕೇಸಲ್ಲಿ ನಾನು ಲಾಯರ್ ಇಟ್ಕೊಂಡೆ ನಾನೇ ವಾದ ಮಾಡಿದ್ದೆ. ವಾದ ಮಾಡಿಲ್ಲ, ಬರೀ ವಿರಿಪೋರ್ಟ್ ಚಾಲೆಂಜ್ ಮಾಡಿದ್ದು ಲಾಯರ್ ಇಟ್ಕೊಂಡೆ. ಸೊ ಹಾಗಾಗಿ ಅದೆಲ್ಲ ಆಗಬೇಕು ಅಂದ್ರೆ ಏನು, ಅಲ್ಲಿ ಕೋರ್ಟ್ ಅಲ್ಲಿ ಯಾವ ಭಾಷೆ ಮಾತಾಡೋದಕ್ಕೆ ಸಾಧ್ಯ ಆಗುತ್ತಮ್ಮ? ಕನ್ನಡ. ಇಂಗ್ಲಿಷ್ ಮಾತಾಡಿದ್ರೆ ಇಲ್ಲಿರೋರು ಒಂದು 3-4 ಜನ ಅಷ್ಟೇ. ಮಿಕ್ಕವರು ನೀವು 2ನೇ ಕ್ಲಾಸು 3rd ಕ್ಲಾಸು ಸಿಟಿಸನ್ಸ್, 2ನೇ ದರ್ಜೆಯ 3ನೇ ದರ್ಜೆಯ ನಾಗರಿಕರು. ನಾವು 3ನೇ ದರ್ಜೆ ನಾಗರಿಕರ ಕರ್ನಾಟಕದಲ್ಲಿ ಎಲ್ಲರೂ ಪ್ರಥಮ ದರ್ಜೆಯ ನಾಗರಿಕರೇ. ಕನ್ನಡಿಗರೆಲ್ಲರೂ ಇಲ್ಲಿಗೆ ಯಾರೂ ಇಲ್ಲ, ಹೊರಗಿನಿಂದ ಬಂದವನು ಇಲ್ಲಿ 2ನೇ ದರ್ಜೆಯ 3ನೇ ದರ್ಜೆಯ ನಾಗರಿಕ ಇಲ್ಲ. ಆಗ್ಬಾರ್ದು. ಆಗ ಮಾಡಿದ್ವಿ ಅಂದ್ರೆ ನಾವು ಅಯೋಗ್ಯರಾಗ್ತೀವಿ. ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಸ್ಥಳೀಯರೇ ಕನ್ನಡಿಗರೇ ತೃತೀಯ ದರ್ಜೆಯ ನಾಗರಿಕರ ತರಕ್ಕೆ ನಮ್ಮ ವ್ಯವಸ್ಥೆ ನಡೆಸ್ಕೊಳ್ತಾ ಇದೆ. ಹಾಗಾಗಿ ಇವೆಲ್ಲ ಯೋಚನೆ ಮಾಡಿ, ಇದು ಸಂತೋಷ ಸಂಭ್ರಮ, ಇದು ಶೋಕಾಚರಣೆ ಅಲ್ಲ. ಏನಿದು? ಸಂಭ್ರಮಾಚರಣೆ. 70 ವರ್ಷಗಳಾಯ್ತು ನಾವು ಕನ್ನಡಿಗರು ಒಗ್ಗಟ್ಟಾಗಿ, ಕನ್ನಡಿಗರು ಒಂದಾಗಿ ಒಗ್ಗಟ್ಟಾಗಿ 1956 ನವೆಂಬರ್ 1ರಂದು ಇವತ್ತು ಏನು ಕರ್ನಾಟಕದ ಭೂಪಟ ನೋಡ್ತೀವಿ ಅದು ಒಂದಾಗಿ. ಅದಕ್ಕೆ ಮೊದಲು 5-6 ಕಡೆ ಹಂಚು ಹೋಗಿತ್ತು. ಹಾಗಾಗಿ 70 ವರ್ಷಗಳ ಸಂಭ್ರಮ. ಇದು ಸಂಭ್ರಮನೋ ಸಂಭ್ರಮ ಏನು? ಸಂಭ್ರಮ. ಹಾಗಾಗಿ ಸಂಭ್ರಮಿಸ್ತಾ ನಾವು ಕರ್ನಾಟಕವನ್ನ ಕಟ್ಟಬೇಕು ಅಂದ್ರೆ, ನಮ್ಮ ಮುಂದಿನ ತಲೆಮಾರುಗಳನ್ನ ಕಟ್ಟಬೇಕು ಅಂದ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ಕಾಣಬೇಕು, ಇಷ್ಟನ್ನ ಯೋಚನೆ ಮಾಡಿ ಅಂತ ಕೇಳ್ಕೊಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕನ್ನಡ ಭುವನೇಶ್ವರಿಗೆ, ಕರ್ನಾಟಕ ಮಾತೆಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ನಮಸ್ಕಾರ. ಸೈನಿಕರಲ್ಲಿ ವಿನಂತಿ. ಇವಾಗ ಯಾರು ಫೇಸ್ಬುಕ್ ಲೈವ್ ನಡೀತಿದೆ.